ಇವತ್ತಿನ ಕಾಂಗ್ರೆಸ್ ಸರ್ಕಾರ ತಮಗೆಲ್ಲ ಗುರ್ತದ 5 ಗ್ಯಾರಂಟಿಯನ್ನು ಕೊಡೋ ಮುಖಾಂತರ ಅಭಿವೃದ್ಧಿ ಪೂರಾ ಜೀರೋ ಆಗ್ಯದ. ಯಾಕಂತಂದ್ರೆ ನಮ್ಮ ಮುಖ್ಯಮಂತ್ರಿ ಸಲಹೆಗಾರ ಯಾರು ರಾಯರೆಡ್ಡಿ ಅವ್ರು, ಹಿರಿಯ ಶಾಸಕರು, 6 ಬಾರಿ ಶಾಸಕರವ್ರು, ಅವರು ನಮಗೆ ಹೊಲಕ್ಕೆ ಹೋಗೋ ರಸ್ತೆ ಅಂತೇಳಿ ಒಂದು ಸಭೆದಾಗ ಕೇಳಿದ್ರೆ ಅವರು ಒಂದು ಉತ್ತರನ ಕೊಡ್ತಾರೆ. ಎಲ್ಲ ಗ್ಯಾರಂಟಿ ಬಂದ್ ಮಾಡಿದ್ರೆ ನಿಮ್ಮ ಹೊಲಕ್ಕೆ ರಸ್ತೆ ಮಾಡ್ಬೋದು, ಡಾಂಬರ್ ರಸ್ತೆ ಮಾಡ್ಬೋದು ಅಂತೇಳಿ. ಅವರು ಯಾವ ಥರ ಸಿದ್ದರಾಮಯ್ಯ ಅವ್ರ ಜೋಡಿ ಅದಾರಂದ್ರೆ ಏಕವಚನದಾಗ ಅವ್ರವರು ಕೂತ್ ಮಾತಾಡ್ತಾರೆ. ಅಷ್ಟು ಆತ್ಮೀಯರವ್ರು. ಅವ್ರ ಪರಿಸ್ಥಿತಿ ಹಂಗೈತಂದ್ರೆ ಇನ್ನು ನನ್ನ ಪರಿಸ್ಥಿತಿ ಹಂಗಿರ್ಬಾರ್ದು ಹೇಳ್ರಿ. ನಮ್ಮ ಪಾರ್ಟಿ ಯಾವುದಾರು ಇದ್ರೆ ಅದು ರೈತರ ಪಾರ್ಟಿ ಅಂತ ನಾವು ಭಾಳ ಅಭಿಮಾನದಿಂದ ಹೇಳಬೇಕಾಗತ್ತೆ ಬಂಧುಗಳೇ. ಇವತ್ತಿನ ದಿವಸ ಯಾವಾಗ ಜನತಾದಳದ ಸರ್ಕಾರ ಬಂದದ ಆ ರೈತರಿಗೆ ಆ ಭಗವಂತ ಸಹಿತ ಕರುಣೆ ತೋರ್ಯಾನ. ಒಳ್ಳೆ ಮಳೆ ಬೆಳೆ ಆಗ್ಯದ. ಅದೇ ರೀತಿ ರೈತರ ಸಾಲ ಮನ್ನಾ ಆಗಿರ್ಬೋದು. ಇವತ್ತು ಆಲಮಟ್ಟಿ ಡ್ಯಾಮನ್ನು ಕಟ್ಟದಂಥವ್ರು ಯಾರು ಇದ್ರ ಅವತ್ತೇ ದೇವೇಗೌಡರು ಪ್ರಧಾನಮಂತ್ರಿ ಆದ್ರ ಇವತ್ತು ಆಲಮಟ್ಟಿ ಆಗ್ಯದ ಬಂಧುಗಳೇ. ಆ ಆಲಮಟ್ಟಿ ಆಗ್ಯದ ಅಂತೇಳಿ ಕೆನಾಲ್ಗಳ ಮುಖಾಂತರ ಅಲ್ಪ ಸ್ವಲ್ಪ ನಮ್ಗೆ ನೀರು ಬರಾಕತ್ತಾವ. ಇಲ್ಲಿ ನಾ ಭಾಷೆನ ಕೊಡ್ಲಿಕ್ಕೆ ಬಯಸ್ತೀನಿ. ಮುಂದಿನ ಚುನಾವಣೆಯಲ್ಲಿ 28ರ ಚುನಾವಣೆಯಲ್ಲಿ NDA ಸರ್ಕಾರ ಬಂದಿದ್ದೇ ಖರೆ ಆದ್ರೆ ನಿಮಗೆ ಮಾತನ್ನ ಕೊಡ್ತೀನಿ. ಈ ಡ್ಯಾಮನ್ನು 524ಕ್ಕೆ ಏರಿಸಿ ಇಡೀ ಜಿಲ್ಲಾ ಸಮುದ್ರ ನೀರಾವರಿ ಮಾಡ್ತೀವಿ ಅನ್ನೋಂಥ ಮಾತನ್ನು ಇಲ್ಲಿ ನಾ ಘಂಟಾಘೋಷವಾಗಿ ಹೇಳ್ತೀನಿ ಬಂಧುಗಳೇ. ಯಾಕಂದ್ರೆ ನಾವು ರೈತರ ಪರವಾಗಿರುವಂಥವ್ರು. ಈ ರಾಜ್ಯದಾಗ ಸಾಮಾಜಿಕ ನ್ಯಾಯ ಸಿಗಬೇಕು, ಈ ರಾಜ್ಯಕ್ಕೆ ಒಳ್ಳೇದಾಗಬೇಕನ್ನಂಥ ವಿಚಾರ ಇಟ್ಕೊಂಡು ಹೊಂಟಂತ ಏಕೈಕ ಪಾರ್ಟಿ ಯಾವುದರ ಇದ್ರೆ ಅದು ಜಾತ್ಯತೀತ ಜನತಾದಳ.